ಈಗ ಇರಾನ್ ಮತ್ತು ಅಮೇರಿಕ ಯುದ್ಧ ಆಗ್ತಾ ಇದೆ ಅಂತೇಳಿ ಇವತ್ತು ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನು ಇವತ್ತು ಡ್ರಿಪ್ ಇರ್ಬೋದು ಮತ್ತು ಮಲ್ಚಿಂಗ್ ಪೇಪರ್ ಇರ್ಬೋದು ಮತ್ತು ಡ್ರಿಪ್ ಗೊಬ್ಬರ ಇರ್ಬೋದು ಏಕಾಏಕಿ ಅದನ್ನು ಏರಿಕೆ ಮಾಡಿಬಿಟ್ಟಿದ್ದಾರೆ. ಒಂದು ಮಲ್ಚಿಂಗ್ ಪೇಪರ್ ಒಂದು ಕಟ್ಟು 2-2.5 ಸಾವಿರ ಇತ್ತು, 1800, 1700, 2300 ರೂಪಾಯಿ ಇತ್ತು. ಇದು ಏಕಾಏಕಿ ಅದನ್ನು 3000 ರೂಪಾಯಿ, 1000 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ನಾವು ಎಲ್ಲಿ ಹಾಕಬೇಕು? ಈಗಲೇ ಕೂಲಿ ಅಂದರೆ 600 ರೂಪಾಯಿ ಕೇಳ್ತಾರೆ. ಮಲ್ಚಿಂಗ್ ಪೇಪರ್ ಅಂದರೆ 1000 ರೂಪಾಯಿ. 1 ಎಕರೆ ಇವತ್ತು ಉಳುಮೆ ಮಾಡಿ ಬೆಳೆ ಇಕ್ಕಬೇಕಂದ್ರೆ 2-3 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. ಅದು ಬೆಳೆ ರೋಗಗಳಿಂದ ರಕ್ಷಣೆ ಮಾಡ್ಕೊಂಡು ಎಲ್ಲ ಬಂದರೂ ಮಾರ್ಕೆಟಲ್ಲಿ ಬೆಲೆ ಸಿಗ್ತಂಗೆ ಗ್ಯಾರಂಟಿ ಇಲ್ಲ. ಅದಕ್ಕೆ ಏನು ಯುದ್ಧದ ನೆಪ ಹೇಳಿ ಏರಿಕೆ ಮಾಡಿರೋದನ್ನು, ಯಾಕಂದರೆ ಆಲ್ರೆಡಿ ಸ್ಟಾಕ್ ಇರ್ತದೆ, ಸ್ಟಾಕ್ ಇದನ್ನು ಅದನ್ನು ರೈತರಿಗೆ ದುಪ್ಪಟ್ಟು ಮಾಡ್ತಾ ಇದ್ದಾರೆ. ಅದನ್ನು ನಿಯಂತ್ರಣ ಮಾಡೋಕ್ಕೊಂದು ತಂಡ ರಚನೆ ಮಾಡಿ, ಕಾನೂನು ರಚನೆ ಮಾಡಿ ನಿಮ್ಮ ಮುಖಾಂತರ ಕೃಷಿ ಮಂತ್ರಿಗಳನ್ನು ಒತ್ತಾಯ ಮಾಡ್ತಾರೆ. ಈ ಕ್ಷೇತ್ರದ ಮೇಲೆ ಇರಾನ್ ಮತ್ತು ಅಮೇರಿಕದ ಯುದ್ಧದ ಕರಿನೆರಳು ಬಿದ್ದೈತೆ. ಯಾಕಂದರೆ ಇನ್ನೇನು ಈಗ ಟೊಮಾಟೊ ಮತ್ತಿತರ ವಾಣಿಜ್ಯ ಬೆಳೆಗಳ ಋತುಮಾನ ಪ್ರಾರಂಭವಾಗ್ತಾ ಇದೆ. ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಆದರೆ ರೈತರ ಮೇಲೆ ಬರೆ ಎಳೆಯುವಂತೆ ಖಾಸಗಿ ಕಂಪನಿಗಳು ಕಚ್ಚಾ ವಸ್ತುಗಳು ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಇವತ್ತು ಮಲ್ಚಿಂಗ್ ಪೇಪರ್ ಇರ್ಬೋದು, ಡ್ರಿಪ್ ಇರ್ಬೋದು, ಮತ್ತು ಡ್ರಿಪ್ಗೆ ಸಂಬಂಧಪಟ್ಟ ಸಲಕರಣೆಗಳಿರ್ಬೋದು, ಪ್ರತಿ ಮೇಲೂ ಬೆಲೆ ಏರಿಕೆ ಆಗಿದೆ. ಒಂದು ರೋಲ್ ಮಲ್ಚಿಂಗ್ ಪೇಪರು 2200-300 ಇದ್ದಿದ್ದು ಇವಾಗ 3000-3200 ರೂಪಾಯಿ ಆಗಿದೆ. ಒಂದು ರೋಲು ಡ್ರಿಪ್ ಪೈಪು ಏನು 1800-2000 ಇದ್ದಿದ್ದು ಇವಾಗ 3-3.5 ಆಗಿದೆ. ಪ್ರತಿಯೊಂದ್ರ ಮೇಲೆ ಇದಾಗ್ತಾ ಇದ್ದಾರೆ. ಆ ಅಂಗಡಿ ಮಾಲೀಕರನ್ನು ಮತ್ತು ಕಂಪ್ನಿಯವರನ್ನು ಕೇಳಿದರೆ ನಮಗೆ ಕಚ್ಚಾ ವಸ್ತುಗಳು ಬರ್ತಾ ಇಲ್ಲ, ನಮ್ಗೆ ಸಿಗ್ತಾ ಇಲ್ಲ, ಏನೋ ಈ ಒಂದು ಯುದ್ಧದಿಂದ ನಮಗೆ ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚು ಏರಿಕೆ ಆಗ್ತಿದೆ ಅಂತ ಹೇಳ್ತಾರೆ. ಆದರೂ ಸಹ ಯಾವುದೇ ರೀತಿಯ ಕಾನೂನು ಆಗ್ತಾ ಇಲ್ಲ. ನಾವು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇರೋದ್ರಿಂದ ಕೃಷಿ ಪರಿಕರಣಗಳ ಬೆಲೆ ಏರಿಕೆಯಾಗಿದೆ, ಅದು ನಿಯಂತ್ರಣ ಮಾಡಲೇಬೇಕು. ಇಲ್ಲಾಂದರೆ ನಾವು ಕೃಷಿ ಬಿಟ್ಬಿಡ್ಬೇಕಾಗ್ತದೆ. ಈಗಾಗಲೇ 1 ಎಕರೆ ಅಂದರೆ ಉಳುಮೆಯಿಂದ ಹಿಡಿದು ಬೆಳೆ ನಾಟಿ ಮಾಡೋವರೆಗೂ ಪ್ರತಿ ಎಕರೆಗೆ 2 ಲಕ್ಷದಿಂದ 3 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. ಅಷ್ಟೆಲ್ಲ ಬಂಡವಾಳ ಹಾಕಿ ಬೆಳೆ ಬೆಳೆದು ಅದನ್ನು ರೋಗಗಳಿಂದ ರಕ್ಷಣೆ ಮಾಡಿಕೊಂಡ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗ್ತದೆ ಅಂತೇಳಿ ಗ್ಯಾರಂಟಿ ಇಲ್ಲ. ರೈತರ ಬದುಕು ಅತಂತ್ರವಾಗಿರೋದ್ರಿಂದ ಈ ಒಂದು ಇರಾನ್ ಮತ್ತು ಅಮೇರಿಕದ ಯುದ್ಧದ ಕರಿನೆರಳಿನ ನೆಪದಲ್ಲಿ ಇವತ್ತು ಕೃಷಿ ಪರಿಕರಣಗಳು ಮಲ್ಚಿಂಗ್ ಪೇಪರ್ ಇರ್ಬೋದು, ಡ್ರಿಪ್ ಇರ್ಬೋದು, ಮತ್ತಿತರ ಡ್ರಿಪ್ ಗೊಬ್ಬರ ಇರ್ಬೋದು, ಬಿತ್ತನೆ ಬೀಜಗಳಿರೋದು ಬೆಲೆ ಏರಿಕೆ ಮಾಡೋದು ಸರಿ ಇಲ್ಲ. ಇದಕ್ಕೆ ಮಾನ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತರಿಗೆ ಅನುಕೂಲವಾಗಿರೋ ರೀತಿಯಲ್ಲಿ 95% ಸಬ್ಸಿಡಿ ದರದಲ್ಲಿ ಕೃಷಿ ಪರಿಕರಗಳನ್ನು ವಿತರಣೆ ಮಾಡಿ ಸಂಕಷ್ಟದಲ್ಲಿರುವ ರೈತ ಕುಲವನ್ನು ರಕ್ಷಣೆ ಮಾಡಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ.